ಇನ್ನು ರಾಜ್ಯ ರಾಜಧಾನಿಯಲ್ಲಿ ಬೆಂಗಳೂರಿನಲ್ಲಿ 68 ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆ. ಸಿ.ವಿ. ರಾಮನ್ ನಗರದ ಕೇಂದ್ರೀಯ ವಿದ್ಯಾಲಯದಲ್ಲೂ ಕೂಡ ಪರೀಕ್ಷೆ ಇದೆ. ಈ ಕೇಂದ್ರದಲ್ಲಿ 720 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನ ಬರೆಯಲಿದ್ದು ಪರೀಕ್ಷಾ ಕೇಂದ್ರದ 200 ಮೀಟರ್ ಸುತ್ತಳತೆಗೆ ನಿಷೇಧಾಜ್ಞೆ. ಬೈಯಪ್ಪನಹಳ್ಳಿ ಪೊಲೀಸರಿಂದ ಪರೀಕ್ಷಾ ಕೇಂದ್ರದ ಬಳಿ ಭದ್ರತೆಯನ್ನು ನೀಡಲಾಗಿದೆ. ಅಭ್ಯರ್ಥಿಗಳನ್ನ ಒಬ್ಬರನ್ನಾಗಿ ಪರಿಶೀಲಿಸಿ ಒಳಗೆ ಬಿಡ್ತಾ ಇದ್ದಾರೆ ಸಿಬ್ಬಂದಿ. ಬೆಂಗಳೂರು ಪೂರ್ವ ಡಿಸಿಪಿ ವಿಕ್ರಮ್ ಆಪ್ಟೆ ಭದ್ರತೆಯನ್ನು ಪರಿಶೀಲಿಸಿದ್ದಾರೆ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ. ಇವತ್ತು ದೇಶದಾದ್ಯಂತ ನೀಟ್ ಮರುಪರೀಕ್ಷೆ ನಡೀತಾ ಇದೆ. ಸೊ ಬೆಂಗಳೂರಿನಲ್ಲೂ ಕೂಡ 68 ಕೇಂದ್ರಗಳಲ್ಲಿ ನೀಟ್ ಎಕ್ಸಾಮ್ಗಳನ್ನ ಅಭ್ಯರ್ಥಿ ಬರೀತಾ ಇದ್ದಾರೆ. ಸೊ ಈ ಪೈಕಿ ಬೆಂಗಳೂರಿನ ಸಿ.ವಿ. ರಾಮನ್ ನಗರ ಕೇಂದ್ರೀಯ ವಿದ್ಯಾಲಯದಲ್ಲೂ ಕೂಡ ನೀಟ್ ಮರುಪರೀಕ್ಷೆ ನಡೀತಾ ಇದೆ. ನಾನು ಸದ್ಯಕ್ಕೆ ಅಲ್ಲೇ ಇದ್ದೀನಿ. ವ್ಯವಸ್ಥೆ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಸ್ಥಳೀಯ ಪೊಲೀಸರು ಅಂದರೆ ಬೈಯಪ್ಪನಹಳ್ಳಿ ಠಾಣಾ ಪೊಲೀಸರು ಭದ್ರತೆಯನ್ನು ಒದಗಿಸಿದ್ದಾರೆ. ಇನ್ನು ಸಿಬ್ಬಂದಿ ಪರೀಕ್ಷಾ ಸಿಬ್ಬಂದಿ ಕೂಡ ಅಭ್ಯರ್ಥಿಗಳನ್ನು ಚೆಕ್ ಮಾಡಿ ಅಥವಾ ತಪಾಸಣೆ ಮಾಡಿ ಪರೀಕ್ಷಾ ಕೇಂದ್ರದ ಒಳಗಡೆ ಕರ್ಕೊತಾ ಇದ್ದಾರೆ. ಇನ್ನು ಅಭ್ಯರ್ಥಿಗಳು ಕೂಡ ಈಗಾಗಲೇ ಆಗಮಿಸಿ ಅವರ ಒಂದು ರೋಲ್ ನಂಬರು ಏನು, ಯಾವ ರೂಮ್ ಅಲರ್ಟ್ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಈ ಒಂದು ಕೇಂದ್ರೀಯ ವಿದ್ಯಾಲಯ ಪರೀಕ್ಷಾ ಕೇಂದ್ರದಲ್ಲಿ 720 ಅಭ್ಯರ್ಥಿಗಳು ಪರೀಕ್ಷೆಯನ್ನ ಬರೀಲಿಕ್ಕಿದ್ದಾರೆ. ಸೊ ಹೀಗಾಗಿ ಈಗಾಗಲೇ ಅಭ್ಯರ್ಥಿಗಳು ಮತ್ತೆ ಅವರ ಪೋಷಕರು ಕೂಡ ಇಲ್ಲಿ ಇದ್ದಾರೆ, ಬಂದು ಚೆಕ್ ಮಾಡ್ಕೊತಾ ಇದ್ದಾರೆ ರೋಲ್ ನಂಬರ್ ಏನು ಅಂತ. ಸ್ಥಳೀಯ ಪೊಲೀಸರು ಕೂಡ ಇಲ್ಲಿ ಯಾರು ಕೂಡ ಗುಂಪು ಇರದಂತೆ, ಯಾರು ಕೂಡ ಎಲ್ಲಂದ್ರಲ್ಲೇ ಓಡಾಡದಂತೆ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಹದ್ದಿನ ಕಣ್ಣು ಕೂಡ ಇಟ್ಟಿದ್ದಾರೆ. ಯಾಕಂತಂದ್ರೆ ಈ ಹಿಂದೆ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು, ಭಾರಿ ವಿವಾದ ಆಗಿತ್ತು, ಸಾವು ನೋವಾಗಿತ್ತು. ಸೊ ಈ ಬಾರಿ ಅದಕ್ಕೆ ಯಾವುದೇ ರೀತಿಯ ಆಸ್ಪದ ಕೊಡದ ರೀತಿಯಲ್ಲಿ, ಯಾವುದೇ ರೀತಿಯ ಲೋಪದೋಷಗಳು ಆಗದ ರೀತಿಯಲ್ಲಿ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಈಗಾಗಲೇ ಅಭ್ಯರ್ಥಿಗಳು ಈಗಾಗಲೇ ಸ್ಥಳದಲ್ಲಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಈಗಾಗಲೇ 106 ಮಂದಿ ಅಭ್ಯರ್ಥಿಗಳು ಮತ್ತು ಅವರ ಪೋಷಕರು ಪರೀಕ್ಷಾ ಕೇಂದ್ರದ ಸುತ್ತ ಇದ್ದಾರೆ. ಆದಷ್ಟು ಬೇಗ ಪರೀಕ್ಷಾ ಕೇಂದ್ರದ ಒಳಗಕ್ಕೆ ಪ್ರವೇಶ ಪಡೆಯೋದಕ್ಕೆ ಕಾಯ್ತಾ ಇದ್ದಾರೆ. ಇನ್ನು ಸಿಬ್ಬಂದಿ ಕೂಡ ಅವರನ್ನ ಚೆಕ್ ಮಾಡಿ ಒಳಗೆ ಕರ್ಕೊತಾ ಇದ್ದಾರೆ. ಯಾವೆಲ್ಲ ನಿಷೇಧಿತ ವಸ್ತುಗಳಿದೆ ಅದನ್ನು ಕೂಡ ತಗೊಂಡು ಬರಬಾರ್ದು. ಸೊ ಆ ರೀತಿಯಾಗಿ ಇಲ್ಲಿ ನಿಗಾ ಕೂಡ ವಹಿಸಲಾಗಿದೆ. ಅಂದ್ರೆ ಏನು ಫೋನ್ ಆಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಉತ್ಪನ್ನಗಳನ್ನು ಕೂಡ ತೆಗೆದು ಬರೋದಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಮೊಬೈಲ್ ಆಗಿರ್ಬೋದು, ಇಯರ್ಫೋನ್ ಆಗಿರ್ಬೋದು, ಕ್ಯಾಲ್ಕುಲೇಟರ್ ಆಗಿರ್ಬೋದು, ಈ ರೀತಿಯ ವಸ್ತುಗಳನ್ನ ಒಳಗಡೆ ಬಿಡೋದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಅಭ್ಯರ್ಥಿಗಳು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ತಾವು ಕೂಡ ಬಂದಿದ್ದೀರಾ. ಸೊ ಎಕ್ಸಾಮ್ ಬರೆಯೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ, ಇನ್ನೇನು ಒಳಗಡೆ ಎಂಟ್ರ್ ಆಗಬೇಕು. ಸೊ ಈ ಹಿಂದೆ ಆಗಿದ್ದು ಮತ್ತೆ ಈಗ ಆಗ್ತಾ ಇರ್ತಕ್ಕಂಥದ್ದು ವ್ಯವಸ್ಥೆಗಳೆಲ್ಲ ಹೇಗಿದೆ ಅನ್ಸುತ್ತೆ ತಮಗೆ? ಓಕೆ ಅನ್ಸುತ್ತೆ, ಬಟ್ ಸ್ವಲ್ಪ ಭಯ ಇದೆ. ಅದಕ್ಕೆ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಹೋಪ್ ಈ ಟೈಮ್ ಏನು ಲೈಕ್ ಲಾಸ್ಟ್ ಟೈಮ್ ಥರ ಲೀಕ್ ಆಗದೆ ಎಲ್ಲ ಎಕ್ಸಾಮ್ ಚೆನ್ನಾಗಿ ಬರಲಿ ಅಂತ ವಿಶ್ ಮಾಡ್ತೀನಿ. ಇದು ಅಭ್ಯರ್ಥಿ ಇರ್ತಕ್ಕಂಥ ಮಾತುಗಳು. ಇನ್ನು ಅಭ್ಯರ್ಥಿ ಪೋಷಕರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಹಿಂದೆ ಆ ಒಂದು ಘಟನೆಗಳಾಗಿತ್ತು, ಸೊ ಭಾರಿ ವಿವಾದ ಆಗಿತ್ತು. ಸೊ ಈ ಬಾರಿ ಅದಕ್ಕೆ ಯಾವುದೇ ರೀತಿ ಅವಕಾಶ ಕೊಡಬಾರ್ದು ಅಂತೇಳಿ ವ್ಯವಸ್ಥೆಗಳು ಆಗಿದೆ. ಸೊ ವ್ಯವಸ್ಥೆ ತಾವು ಗಮನಿಸಿದ್ದಾರೆ, ಏನನ್ಸುತ್ತೆ? ಅದು ಇವಾಗ ರಾಜ್ಯ ಮತ್ತು ಕೇಂದ್ರದಿಂದ ಒಳ್ಳೆ ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ದಾರೆ. ಶಿಸ್ತಾಗಿ ಮಾಡ್ತಾ ಇರೋದ್ರಿಂದ ಅನುಕೂಲ ಆಗಿದೆ ಮಕ್ಕಳಿಗೆ. ಈಗಿನ ಇದರಲ್ಲಿ ಆಗಿದೆ. ಈ ಸತಿ ಹೋಪ್ಸ್ ಇದೆ, ಯಾವುದೇ ಆದ ಪ್ರಾಬ್ಲಮ್ ಇಲ್ಲ ಅನ್ನೋ ಭರವಸೆ ಇರುತ್ತೆ. ನೋಡ್ತಾ ಇದ್ದಾರೆ ಈ ಬಾರಿ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ಪರೀಕ್ಷೆ ಆಗುತ್ತೆ ಅಂತಕ್ಕಂಥ ವಿಶ್ವಾಸವನ್ನ ಅಭ್ಯರ್ಥಿಗಳು ಮತ್ತು ಪೋಷಕರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಇನ್ನು ಶಿವಮೊಗ್ಗದಲ್ಲೂ ಅಷ್ಟೇ ನೀಟ್ ಮರು ಪರೀಕ್ಷೆಗೆ ಸಕಲ ಸಿದ್ಧತೆ, ಬಿಗಿ ಬಂದೋಬಸ್ತ್ನಲ್ಲೇ ಪ್ರಶ್ನೆ ಪತ್ರಿಕೆಗಳನ್ನು ರವಾನೆ ಮಾಡಲಾಗಿದೆ. ಸದ್ಯ ವಿದ್ಯಾನಗರ ಕೆನರಾ ಬ್ಯಾಂಕ್ನಲ್ಲಿರುವಂಥದ್ದು ಪ್ರಶ್ನೆ ಪತ್ರಿಕೆಗಳು. ಶಿವಮೊಗ್ಗದ 14 ಕೇಂದ್ರಗಳಿಗೆ ಈ ಕ್ವಶನ್ ಪೇಪರ್ ರವಾನೆಯಾಗುತ್ತೆ. ಈಗಾಗಲೇ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರದತ್ತ ಆಗಮಿಸ್ತಾ ಇದ್ದಾರೆ. ಅವರನ್ನ ಒಬ್ಬೊಬ್ಬರನ್ನಾಗಿ ತಪಾಸಣೆ ಮಾಡಿ ಬಿಡ್ತಾ ಇದ್ದಾರೆ ಸಿಬ್ಬಂದಿ. ನೋಡಿ, ಗಮನಿಸ್ತಾ ಇದ್ದೀವಿ ಎಲ್ಲ ಸಿದ್ಧತೆಗಳಾಗಿರೋದನ್ನ. ಏನೂ ಇಟ್ಕೊಂಡು ಬರೋ ಹಾಗಿಲ್ಲ, ಎಲ್ಲ ಚೆಕ್ ಮಾಡಿಯೇ ಒಳಬಿಡಲಾಗುತ್ತೆ. ಬಿಗಿ ಬಂದೋಬಸ್ತಿದೆ. ಮೆಟ್ಟಲ್ ಯಾವುದು ಹಾಕೋ ಹಾಗಿಲ್ಲ. ಇಯರಿಂಗ್ಸ್ನಿಂದ ಹಿಡಿದು ಎಲ್ಲವನ್ನು ಕೂಡ ತೆಗೆದು ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. 14 ಕೇಂದ್ರಗಳಿಗೆ ಪ್ರಶ್ನೆ ಪತ್ರಿಕೆಗಳು ಈಗಾಗಲೇ ಶಿವಮೊಗ್ಗದಲ್ಲಿ ರವಾನೆಯಾಗಿದೆ. ಸಂಪೂರ್ಣ ಚೆಕ್ ಮಾಡಿಯೇ ಬಿಡಲಾಗುತ್ತೆ. ಇದು ಮರು ಪರೀಕ್ಷೆ, ಲಕ್ಷಾಂತರ ಪರೀಕ್ಷಾರ್ಥಿಗಳ ಭವಿಷ್ಯದ ಪರೀಕ್ಷೆ. ವೈದ್ಯರಾಗೋ ಕನಸು ಹೊತ್ತು ಬಂದಿರುವಂತಹ ಈ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಲ್ಲೂ ಅನ್ಯಾಯ ಆಗಬಾರದು. ಎಲ್ಲೂ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗೋದು, ಏನೋ ತೆಗೆದುಕೊಂಡು ಬಂದು ಕಾಪಿ ಹೊಡೆಯೋದು, ಇಂಥವದಕ್ಕೆ ಯಾವುದಕ್ಕೂ ಅವಕಾಶ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲ ಭದ್ರತೆ ವ್ಯವಸ್ಥೆ ಆಗಿದೆ. ದಾವಣಗೆರೆಯಲ್ಲೂ ಅಷ್ಟೇ ನೀಟ್ ಪರೀಕ್ಷೆಗೆ ಕ್ಷಣಗಣನೆ. ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಕೇಂದ್ರದತ್ತ. 3 ಹಂತದಲ್ಲಿ ವಿದ್ಯಾರ್ಥಿಗಳ ಪರಿಶೀಲನೆ ಆಗುತ್ತೆ. ಶಿವತಾರ ಜನಿವಾರ ಧರಿಸ್ಕೊಂಡು ಹೋಗೋ ಹಾಗಿಲ್ಲ, ಅದನ್ನು ಕೂಡ ತೆಗೆಸಿದ್ದಾರೆ ಸಿಬ್ಬಂದಿ.
13 ನೀಟ್ ಕೇಂದ್ರದಲ್ಲಿ 7,416 ವಿದ್ಯಾರ್ಥಿಗಳು ಹಾಜರಾಗಿದ್ದು ಅಲ್ಲೂ ಕೂಡ ಸಂಪೂರ್ಣವಾದಂತಹ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಬಹಳಷ್ಟು ಕಟ್ಟುನಿಟ್ಟು, ಹೀಗಾಗಿ ಸಂಪೂರ್ಣ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾವುದೇ ಒಡವೆಗಳ ಗರ್ಲ್ಸ್ ಇಲ್ಲೇ ಒಳಗಡೆ ಹೋಗಿ, ಬಾಯ್ಸ್ ಮುಂದೋಗ್ರಪ್ಪ, ಸೀದಾ ಮುಂದೋಗಿ ಅಲ್ಲಿ ನಿಮ್ಗೆ ಫ್ರಿಸ್ಕಿಂಗ್ ಮಾಡಿ ನಿಮ್ಮ ಬ್ಯಾಗ್ ಅನ್ನ ಅಲ್ಲೇ ಇಡಿಸಿ ಒಳಗಡೆ ಕಳಿಸ್ತಾರೆ. ನಿಮ್ಮ ರೂಮಿನ ಒಳಗಡೆ ಹೋಗ್ಬೇಕಾದ್ರೆ ನೀವು ನಿಮ್ಮ ಚಪ್ಪಲಿಗಳನ್ನ ಅಲ್ಲೇ ಹೊರಗಡೆ ಬಿಟ್ಟು ಒಳಗಡೆ ಹೋಗಿ. ಎಸ್, ನಮ್ಮ ಪ್ರತಿನಿಧಿ ಬಸವರಾಜ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನಾವೀಗ ದಾವಣಗೆರೆ ನಗರದ ಹೈಸ್ಕೂಲ್ ಫೀಲ್ಡಲ್ಲಿರ್ತಕ್ಕಂಥ ಸರ್ಕಾರಿ ಹೈಸ್ಕೂಲ್ ಪರೀಕ್ಷಾ ಕೇಂದ್ರದಲ್ಲಿ ನೀಟ್ ಪರೀಕ್ಷೆ ಇನ್ನೇನು 2 ಗಂಟೆಯಲ್ಲಿ ಆರಂಭ ಆಗ್ತಾ ಇರ್ತಕ್ಕಂಥದ್ದು. ಅಂತಿಮ ಹಂತದಲ್ಲಿ ಏನು ಪರೀಕ್ಷಾ ಕೇಂದ್ರಕ್ಕೆ ವಿದ್ಯಾರ್ಥಿಗಳು ಪ್ರವೇಶವನ್ನು ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಒಂದು ಸೂಕ್ತವಾದ ಬಂದೋಬಸ್ತನ್ನು ಕೂಡ ಮಾಡಲಾಗಿತ್ತು. ಪ್ರತಿ ವಿದ್ಯಾರ್ಥಿಗಳಿಂದ ಯಾವುದೇ ಕೂಡ ಜನಿವಾರ ಆಗಿರ್ಬೋದು, ಶಿವದಾರ ಆಗಿರ್ಬೋದು, ಯಾವುದೇ ಕಿವಿಯಲ್ಲಿ ಓಲೆ ಆಗಿರ್ಬೋದು, ಕೇವಲ ಒಂದು ಮಂಗಳಸೂತ್ರವನ್ನು ಬಿಟ್ಟು ಯಾವುದೇ ಆಭರಣವನ್ನು ಧರಿಸುವಂತಿಲ್ಲ. ವಿಶೇಷವಾಗಿ ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಕಾದ್ರೂ ಕೂಡ ಚಪ್ಪಲ್ಗಳನ್ನು ಕೂಡ ಹೊರಗೆ ಬಿಟ್ಟು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಈ ಸಲ ಜಾರಿಗೆ ತಂದಿರತಕ್ಕಂಥ ಕಾರಣ ಅಂದರೆ ವರ್ಷದಲ್ಲಿ ಈ ಮಕ್ಕಳು ವರ್ಷದಲ್ಲಿ 2ನೇ ಸಲ ನೀಟ್ ಪರೀಕ್ಷೆಯನ್ನು ಬರಿತಾ ಇರ್ತಕ್ಕಂಥದ್ದು. ಇವರೆಲ್ಲ ನೋಡ್ತಾ ಇರ್ಬೋದು ನೀವು ಸಂಪೂರ್ಣವಾಗಿ. ಅದಕ್ಕಾಗಿ ಒಂದು ಏನೋ ವಿದ್ಯಾರ್ಥಿಗಳನ್ನು ಕೂಡ ಪೊಲೀಸ್ ವ್ಯವಸ್ಥೆ ಬಳಸ್ಕೊಂಡಿರ್ತಕ್ಕಂಥ. ಇದಕ್ಕಾಗಿ CRPF ಪ್ರತಿ ಕೇಂದ್ರದಲ್ಲಿ ಇಬ್ಬಿಬ್ಬರು CRPF ಒಂದು ಪೊಲೀಸ್ ಸಿಬ್ಬಂದಿಯನ್ನು ಹಾಕಿರ್ತಕ್ಕಂಥದ್ದು. ಸ್ಥಳೀಯ ಪೊಲೀಸರ ಒಂದು ಬಂದೋಬಸ್ತ್ ಕೂಡ ಮೆಟಲ್ ಡಿಟೆಕ್ಟರಿಂದ ಸಂಪೂರ್ಣವಾಗಿ ಚೆಕ್ ಮಾಡ್ತಾ ಇರ್ತಕ್ಕಂಥದ್ದು. ಅದನ್ನು ನನ್ನ ಎಡಭಾಗದಲ್ಲಿ ನೋಡ್ತಾ ಇರ್ಬೋದು, ಅದು ವಿದ್ಯಾರ್ಥಿನಿಯರಿಗೆ, ಇದು ವಿದ್ಯಾರ್ಥಿಗಳಿಗಾಗಿ, ಅದು ವಿದ್ಯಾರ್ಥಿನಿಯರಿಗಾಗಿ. ಸೊ ಅವರಿಗಾಗಿ ಒಂದು ಸಪರೇಟ್ ಒಂದು ರೂಮನ್ನು ಮಾಡಲಾಗಿದ್ದು, ರೂಮಲ್ಲಿ ಒಂದು ಮಹಿಳಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ಅಲ್ಲಿ ಕೂಡ ತಪಾಸಣೆ ನಡೆಸ್ತಾ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ಒಟ್ಟು ದಾವಣಗೆರೆ ಜಿಲ್ಲೆಯಲ್ಲಿ 13 ಒಂದು ಪರೀಕ್ಷಾ ಕೇಂದ್ರಗಳಿದ್ದು, 13 ಪರೀಕ್ಷಾ ಕೇಂದ್ರಗಳಲ್ಲಿ ಒಂದು ಮಾತ್ರ ಹರಿಹರದಲ್ಲಿದ್ದು, ಇನ್ನೂ 12 ಪರೀಕ್ಷಾ ಕೇಂದ್ರಗಳಿದ್ದಾವೆ. ಈ ನಾವಿರ್ತಕ್ಕಂಥದ್ದು ಸರ್ಕಾರಿ ಹೈಸ್ಕೂಲ್ ಒಂದು ಪರೀಕ್ಷಾ ಕೇಂದ್ರದಲ್ಲಿ 720 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರಲಿಕ್ಕೆ ಬಂದಿರತಕ್ಕಂಥ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಏನು ಹರಿಹರದಲ್ಲಿ ಹೊರತುಪಡಿಸಿದರೆ ಬಹುತೇಕವಾಗಿ ಎಲ್ಲ ಪರೀಕ್ಷಾ ಕೇಂದ್ರಗಳು ಸುಮಾರು 7,416 ವಿದ್ಯಾರ್ಥಿಗಳು ಇವತ್ತು ನೀಟ್ ಪರೀಕ್ಷೆಗೆ ಒಂದು ಹಾಜರಾಗ್ತಿದ್ದಾರೆ ದಾವಣಗೆರೆ ಜಿಲ್ಲೆಯಲ್ಲಿ. ಅದಕ್ಕೆ ಒಂದು ಸರ್ಕಾರಿ ಒಂದು ಹೈಸ್ಕೂಲ್ ಮೈದಾನದಲ್ಲಿರ್ತಕ್ಕ ಒಂದು ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥ. ಅಲ್ಲಿ ಬಂದು ಅವರು ಮೊದಲು ರಿಜಿಸ್ಟ್ರೇಷನ್ ಮಾಡಿಕೊಳ್ಳತಕ್ಕಂಥದ್ದು. ಮತ್ತು ಇನ್ನು ಕೆಲವೇ ಒಂದು 2 ಗಂಟೆ ಬಾಕಿ ಇರೋದರಿಂದ ಸಂಪೂರ್ಣವಾಗಿ ಪ್ರತಿಯೊಬ್ಬರು ಕೂಡ ಅಲ್ಲಿ ಒಂದು ಟ್ಯಾಗನ್ನು ಕೊಡ್ತಾರೆ. ಆ ಟ್ಯಾಗನ್ನು ಹಚ್ಚಿದ ನಂತರ ಅವರು ಪರೀಕ್ಷೆಗೆ ಹೋಗಬಹುದು. ಮತ್ತು ಅದರ ಜೊತೆಗೆ ಅಲ್ಲಿ ಕೆಲವು ಇನ್ನು ಮಹಿಳಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದರೆ ಆ ನಿಯೋಜನೆಗೆ ಹೋಗಿ ಆ ರೂಮ್ನಲ್ಲಿ ಅವರು ಸಪ್ರೇಟ್ವಾಗಿ ಅವರನ್ನು ಚೆಕ್ ಮಾಡತಕ್ಕಂಥದ್ದು. ಯಾವುದೇ ರೀತಿಯಾದಂಥ ತೊಂದರೆಗಳಾಗದ ರೀತಿಯಲ್ಲಿ ಎಲ್ಲ ಒಂದು ಮೂಲಭೂತ ಸೌಲಭ್ಯಗಳನ್ನು ಕೂಡ ಜಿಲ್ಲಾಡಳಿತ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಈ ಹಿಂದೆ ಏನು ಸೋರಿಕೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಎಷ್ಟೋ ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಮತ್ತು ಈ ವರ್ಷದಲ್ಲಿ 2ನೇ ಸಲ ನೀಟ್ ಪರೀಕ್ಷೆಯನ್ನು ಬರಿತಾ ಇರ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳಿಂದಾಗಿ ಜಿಲ್ಲಾಡಳಿತ ಒಂದು ಹೆಚ್ಚು ಮುತುವರ್ಜಿಯನ್ನು ವಹಿಸಿ ಸೂಕ್ತವಾದ ಬಂದೋಬಸ್ತನ್ನು ಮಾಡಿರ್ತಕ್ಕಂಥದ್ದು. ಇದರಿಂದಾಗಿ ಯಾರೂ ಕೂಡ ಅವರಿಗೆ ಒಂದು ಬ್ಯಾಗನ್ನು ಇಡಲಿಕ್ಕೆ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಈ ಬಾರಿ ಪರೀಕ್ಷಾ ಕೇಂದ್ರದಲ್ಲಿ ಚಪ್ಪಲಿ ಕೂಡ ಹಾಕಿಕೊಂಡು ಹೋಗದ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನೀವು ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಇನ್ನು 2 ಗಂಟೆ ಬಾಕಿ ಇರೋದ್ರಿಂದ ಸಂಪೂರ್ಣವಾಗಿ ಇಲ್ಲಿ ಪರಿಶೀಲನೆ ನಂತರ ಪರೀಕ್ಷಾ ಕೇಂದ್ರಕ್ಕೆ ಒಂದು ಪ್ರವೇಶವನ್ನು ನೀಡಲಾಗುತ್ತದೆ. ಕ್ಯಾಮರಾಮನ್ ದಿನೇಶ್ ಒಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.